ಮಾನಸಿಕ ಆರೋಗ್ಯ ರಕ್ಷಣೆಗೆ ಹೊಸ ಹೆಜ್ಜೆ. ಸಮಾಧಾನ ಮನ ಚೈತನ್ಯ ಸಮಾಲೋಚನಾ ಕೇಂದ್ರ ಆರಂಭ. ಮಾನಸಿಕ ರೋಗಿಗಳಿಗೆ ಸೂಕ್ತ ಆರೈಕೆ ಬೆಂಬಲ ಅಗತ್ಯ. ಡಾಕ್ಟರ್ ಸಿಆರ್ ಚಂದ್ರಶೇಖರ್. ಮಾನಸಿಕ ಆರೋಗ್ಯದ ವಲಯದಲ್ಲಿ ಸಾರ್ವಜನಿಕರಿಗೆ ಮಾನಸಿಕ ಕ್ಷೇಮ ಮತ್ತು ಸಮಾಲೋಚನಾ ಸೇವೆಗಳನ್ನು ಸುಲಭವಾಗಿ ದೊರಕಿಸುವ ಉದ್ದೇಶದಿಂದ ರೋಟರಿ ಬನ್ನೇರುಘಟ್ಟ ರೋಡ್ನಿಂದ ಸಮಾಧಾನ ಮನ ಚೈತನ್ಯ ಸಮಾಲೋಚನಾ ಕೇಂದ್ರವನ್ನು ಬನ್ನೇರುಘಟ್ಟ ರಸ್ತೆಯ ಗೊಟ್ಟಿಗೆರೆಯ ಸರ್ಕಾರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರಂಭಿಸಲಾಗಿದೆ. ಸರ್ಕಾರಿ ಆರೋಗ್ಯ ವ್ಯವಸ್ಥೆಯ ಮೂಲಕವೇ ಮಾನಸಿಕ ಆರೋಗ್ಯ ಸೇವೆಗಳನ್ನು ಜನರ ಸಮೀಪಕ್ಕೆ ಕೊಂಡೊಯ್ಯುವ ಈ ಉಪಕ್ರಮ ಮಹತ್ವದ ಹೆಜ್ಜೆಯಾಗಿದೆ. ಮಾನಸಿಕ ಆರೋಗ್ಯದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಭಾವನಾತ್ಮಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಸೂಕ್ತ ಸಮಾಲೋಚನೆ ಮತ್ತು ಮಾರ್ಗದರ್ಶನ ನೀಡುವುದು ಹಾಗೂ ಅಗತ್ಯವಿದ್ದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ತಜ್ಞರ ನೆರವು ಪಡೆಯುವಂತೆ ಪ್ರೋತ್ಸಾಹಿಸುವುದು ಈ ಕೇಂದ್ರದ ಪ್ರಮುಖ ಉದ್ದೇಶವಾಗಿದೆ. ರೋಟರಿ ಜಿಲ್ಲೆ 3191ರ ಜಿಲ್ಲಾ ಗವರ್ನರ್ ರೊಟೇರಿಯನ್ ಅನಿಲ್ ಗುಪ್ತಾ, ಆರೋಗ್ಯಾಧಿಕಾರಿ ಡಾಕ್ಟರ್ ಎಎಸ್ ಬಾಲಸುಂದರ್, ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಾರ್ಥ ಸಾರಥಿ ಹಾಗೂ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು, ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ. ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು. ಮಾನಸಿಕ ಸಮಸ್ಯೆ ಇರುವವರನ್ನು ಕಳಂಕದ ದೃಷ್ಟಿಯಿಂದ ನೋಡಬಾರದು. ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ಸೂಕ್ತ ಸಮಯದಲ್ಲಿ ಸಮಾಲೋಚನೆ ನಡೆಸಿ ಆರೈಕೆ ಮತ್ತು ಬೆಂಬಲ ನೀಡುವುದು ಅತ್ಯಂತ ಅಗತ್ಯ ಎಂದು ಹೇಳಿದರು. ಈ ಮಹತ್ವದ ಉಪಕ್ರಮಕ್ಕೆ ರೋಟರಿ ಜಿಲ್ಲಾ 3191ರ ಮಾನಸಿಕ ಕ್ಷೇಮ ವಿಭಾಗದ ನಿರ್ದೇಶಕರಾದ ರೊಟೇರಿಯನ್ ವಂದನಾ ಕುಲಕರ್ಣಿ, ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಕನ್ವಲ್ ಅವರ ನೇತೃತ್ವದಲ್ಲಿ ಹಾಗೂ ಗೊಟ್ಟಿಗೆರೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಆರ್ಎನ್ ಲಕ್ಷ್ಮೀಪತಿ ಅವರ ಸಹಕಾರದಲ್ಲಿ ಈ ಚಟುವಟಿಕೆ ನಡೆಯುತ್ತಿದೆ. ಮಕ್ಕಳಿಂದ ಹಿಡಿದು ಇಳಿವಯಸ್ಸಿನವರೆಗೆ ಮಾನಸಿಕ ಒತ್ತಡ ಇವತ್ತು ಅತ್ಯಂತ ಸಾಮಾನ್ಯ. ಚಿಂತೆ ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಹಾಗಾಗಿ ಪ್ರಕ್ಷುಬ್ಧ ಮನಸ್ಸೇ ಎಲ್ಲ ಕಾಯಿಲೆಗಳು ಮೂಲ. ಎ ಡಿಸ್ಟರ್ಬ್ಡ್ ಮೈಂಡ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಡಿಸಾರ್ಡರ್ಸ್, ಡಯಾಬಿಟೀಸ್, BP, ಆರ್ಥೈಟಿಸ್, ನೇಮ್ ಎನಿ ಇಲ್ನೆಸ್. ಹಾಗಾಗಿ ಡಿಪ್ರೆಷನ್ ಮತ್ತು ಆ್ಯಂಗ್ಸೈಟಿ ತುಂಬ ಜಾಸ್ತಿ ಆಗ್ತಾಯಿದೆ ಸಮಾಜದಲ್ಲಿ. ಆ ದೃಷ್ಟಿಯಿಂದ ಟ್ಯಾಬ್ಲೆಟ್ಟು ಬೇಕು, ಹಾಗೆ ಟಾಕಿಂಗು ಬೇಕು. ಮಾತು ಎಷ್ಟು ಮುಖ್ಯನೋ ಮಾತೇನೋ ಅಷ್ಟೇ ಮುಖ್ಯ ಆಗುತ್ತೆ, ಅಥವಾ ಮಾತು ಎಷ್ಟು ಮುಖ್ಯನೋ ಮಾತು ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಪ್ರತಿಯೊಬ್ಬ ಡಾಕ್ಟ್ರುಗಳು ಕೂಡ, ಪ್ರತಿಯೊಬ್ಬ ನರ್ಸ್ ಕೂಡ, ಪ್ರತಿಯೊಬ್ಬ ಆರೋಗ್ಯ ಕಾರ್ಯಕರ್ತೆ ಕೂಡ ಔಷಧಿ ಜೊತೆಗೆ ಪ್ರೀತಿಯ ಮಾತು, ಸ್ನೇಹಪೂರ್ಣ ಮಾತು, ಹಾಗೆ ಸಾಂತ್ವನದ ಮಾತುಗಳನ್ನ ಆಯ್ತು ಅಂತಂದರೆ ಅನೇಕ ರೋಗಿಗಳಿಗೆ ಅವ್ರ ರೋಗ ವಾಸಿಯಾಗುತ್ತೆ, ಹಾಗೆ ರೋಗ ಬೇಗ ವಾಸಿಯಾಗುತ್ತೆ. ಆ ದೃಷ್ಟಿಯಿಂದ ಈ ಒಂದು ಏನು ಮನೋಚೈತನ್ಯ ಕ್ಲಿನಿಕ್ ಏನಿದೆ ಗೊಟ್ಟಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಇದು ಪ್ರಾರಂಭ ಈ ಏರಿಯಾದಲ್ಲಿ. ಆ ದೃಷ್ಟಿಯಿಂದ ನಾನು ಡಾಕ್ಟರ್ ಲಕ್ಷ್ಮೀಕಾಂತ್ ಅವರನ್ನು ಮತ್ತು ಅವರ ಎಲ್ಲ ಸಿಬ್ಬಂದಿಯವ್ರನ್ನ, ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸ್ಟಾಫ್ ಆಫ್ ದಿಸ್ PSC, ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದೆಮ್. ಅಭಿನಂದನೆ ಹೇಳ್ತೇನೆ. ದಯಮಾಡಿ ಬಾಡಿ ಆ್ಯಂಡ್ ಮೈಂಡ್ ಒಟ್ಟಾಗಿ ಟ್ರೀಟ್ ಮಾಡಿ. ಬರೀ ಬಾಡಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಾಲದು. ಹಾಗಾಗಿ ಮೈಂಡು ಒಳಗಡೆ ಇರ್ತದೆ, ಚೇತನ. ಅದು ಆ ಚೇತನ ಸ್ವರೂಪಿ ಮನಸ್ಸಿಗೆ ನಾವು ಸಹಾಯ ಮಾಡ್ತು ಅಂತಂದರೆ, ಪ್ರೀತಿ ತೋರಿಸ್ತು ಅಂತಂದರೆ, ಸ್ನೇಹ ತೋರಿಸ್ತು ಅಂತಂದರೆ, ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತು ಅಂತಂದರೆ ಬಾಡಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಆ ದೃಷ್ಟಿಯಿಂದ ಈ ಚೈತನ್ಯ ಕ್ಲಿನಿಕ್ಕು ಹೆಚ್ಚು ಜನಪ್ರಿಯ ಆಗಲಿ. ಅನಿಲ್ ಗುಪ್ತಾ, ಡಿಸ್ಟ್ರಿಕ್ಟ್ ಗವರ್ನರ್, ರೋಟರಿ ಡಿಸ್ಟ್ರಿಕ್ಟ್ 3191 at Bangalore. I am today at Gotigere Public Health Center to inaugurate the mental wellness, the program initiated from Rotary District 3191 Mental Wellness Team and Rotary Bangalore, Bannerghatta Road. President Suresh is with me, and also I have a privilege to have a Padma Shri awardee Dr. Chandrasekhar with me here. We came here today to inaugurate this center as part of our series to provide mental wellness across the District 3191. This is the 8th center which we are inaugurating today, and we hope to inaugurate another 12 more centers. The reason being, there is a very heavy demand nowadays for the mental wellness or mental counseling, what we call, where the communities across, irrespective of the age, could be the child
could be the young and could be the old person, all need in somewhere or the other a counseling and mental wellness. And these centers, the PSC center, will be the best platforms to provide this service to the communities around. And I'm happy to get this center inaugurated today and start providing the services where we plan to touch at least 500 lives or more during the period. And overall, as a part of the district program, we plan to touch more than 10,000 lives. And I am excited to be part of this program, and I wish all the very best to the team of PSC and everybody involved in this program. Also, the team of Rotary District 3191 and the Rotary Bannerghatta Road to join and to be part of this program. Thank you. We are privileged to start a counseling center in Gotigere PHC, Gotigere PHC for mental wellness, which is an initiative taken by our club, Rotary Bangalore Bannerghatta Road. As a president of the club, we decided to have this counseling center in this place to take a step forward to help the communities around in this area to get away from all this all these causes which are related to mental sickness, and we start with the counseling of the same thing and then take it forward. We are targeting about 500 plus patients people to come around from the nearby places for the counseling in this 1 year. This is going to be a weekly session. In case if it increases, we'll try to add up more sessions along with the doctors. We can discuss and we can have more sessions. ಎಲ್ಲರಿಗೂ ನಮಸ್ಕಾರ. ನಾವು ರೋಟರಿ ಬೆಂಗಳೂರು ಬನ್ನರ್ಘಟ್ಟ ರೋಡಿಂದ ಸಮಾಧಾನ ಕೌನ್ಸಿಲಿಂಗ್ ಸೆಂಟರ್ ಇಂದ ಒಂದು ಮೆಮೊರಂಡಮ್ ಮಾಡಿಕೊಂಡು PHCದಲ್ಲಿ ವಾರದಲ್ಲಿ ಒಂದು ಸಲ ಮನೋಚೈತನ್ಯ ಅಂತ ನಾವು ಇದು ಇನಿಷಿಯೇಟಿವ್ ಹೆಸರು ಇಟ್ಟಿದ್ದೀವಿ. ಸೊ ಇವತ್ತು ಇನಾಗ್ರೇಷನ್ ಆಗಿದೆ. ನಮ್ಮ ಪ್ರೆಸಿಡೆಂಟ್ ಸುರೇಶ್ ಅವರು, ಆಮೇಲೆ ನಮ್ಮ DG ಅನಿಲ್ ಗುಪ್ತಾ ಅವರೆಲ್ಲ ಅದರದ್ದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ತುಂಬ ಜನಕ್ಕೆ ಸಹಾಯ ಆಗುತ್ತೆ. ಇವಾಗ ಎಲ್ಲರಿಗೂ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಆದರೆ ಮಾನಸಿಕ ಶಾಂತಿ ಇರಲ್ಲ. ನಿಮ್ಮ ಹತ್ರ ಬಡವರಾಗಲಿ ಶ್ರೀಮಂತರಾಗಲಿ ಮಾನಸಿಕ ಕಷ್ಟಗಳು ಎಲ್ಲರಿಗೂ ಇರುತ್ತೆ. ಅದರಿಂದ ಯಾರಿಗೆ ಅಫೋರ್ಡ್ ಆಗಲ್ಲ, ಆಮೇಲೆ ಯಾರಿಗೆ ನೀಡಿ ಇದ್ದಾರೆ, ಸೊ ಈ PHC ಥ್ರೂ ನಾವು ಅವ್ರಿಗೆಲ್ಲರಿಗೂ ಸಹಾಯ ಮಾಡಬೇಕು ಅಂತ ಆಸೆ ಪಡ್ತೀವಿ. ಸೊ ಇದನ್ನು ನಿಮ್ಮ ಕಮ್ಯುನಿಟಿದಲ್ಲಿ, ನಿಮ್ಮ ಇದರಲ್ಲಿ ಗೊಟ್ಟಿಗೆರೆ PHC ಬನ್ನರ್ಘಟ್ಟ ರೋಡಲ್ಲಿ ಎಲ್ಲರಿಗೂ ಸಂಪರ್ಕ ಮಾಡೋಕ್ಕೆ ಹೇಳಿ, ಯಾರ್ಯಾರಿಗೆ ಸಹಾಯ ಬೇಕು ಅವ್ರಿಗೆ ಖಂಡಿತ ನಿಶ್ಚಿತ ಮಾಡ್ತೀವಿ.